ಇನ್ನು ಬೆಂಗಳೂರಿನಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳ ಸಮಯ ವಿಸ್ತರಣೆ ಆಗುತ್ತಾ? ಬಹುದಿನಗಳ ಬೇಡಿಕೆ ಇದು. ಕೇಳ್ಕೊತಾನೆ ಇದ್ದಾರೆ, ತುಂಬ ಸರ್ತಿಯಿಂದ ಮನವಿ ಮಾಡ್ಕೋತಾ ಇದ್ದಾರೆ. ಮಧ್ಯರಾತ್ರಿ 2 ಗಂಟೆ ತನಕ ಸಮಯ ವಿಸ್ತರಣೆ ಮಾಡುತ್ತಾ ಸರ್ಕಾರ, ಈ ರೀತಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳ ಸಮಯ ವಿಸ್ತರಣೆಗೆ ಮನವಿ ಮಾಡಿದ್ದಾರೆ. ಬೃಹತ್ ಬೆಂಗಳೂರು ಹೋಟೆಲ್ ಸಂಘದಿಂದ DCM DKಗೆ ಮನವಿ ಹೋಗಿದೆ. ಪೊಲೀಸರು ರಾತ್ರಿ 1 ಗಂಟೆವರೆಗೂ ಮಾತ್ರ ಅನುಮತಿ ಅಂತಿದ್ದಾರೆ. ಇದರಿಂದ ಹೋಟೆಲ್ ಉದ್ಯಮಕ್ಕೆ ತುಂಬ ಹೊಡೆತ ಬಿದ್ದಿದೆ. ತಡರಾತ್ರಿ 2 ಗಂಟೆವರೆಗೂ ಅವಕಾಶ ಕೊಡಬೇಕು. ಯಾಕಂದರೆ ಬೆಂಗಳೂರು ನಿಮಗೆ ಮಲಗದೆ ರಾತ್ರಿ 2ರಿಂದ 4 ಗಂಟೆ ತನಕ 2 ಅವರ್ಸ್. ಅದು ಬಿಟ್ಟರೆ ನಿಮಗೆ ಹೆಚ್ಚು ಕಡಿಮೆ ಜನ ಇದ್ದೇ ಇರ್ತಾರೆ ಎಲ್ಲ ಕಡೆ. ಈಗ KR ಮಾರ್ಕೆಟ್ ಕಡೆ ಎಲ್ಲ ಹೋಗ್ಬಿಟ್ರೆ ಅಲ್ಲಿ ಬಿಸ್ನೆಸ್ ಎಲ್ಲ ಆರಂಭ ಆಗೋದೇ ಮಿಡ್ನೈಟ್ 1 ಗಂಟೆಯಿಂದ. ಬೇರೆ ಬೇರೆ ಊರುಗಳಿಂದ ತರಕಾರಿ ಅದು ಇದು ತಂದಿರ್ತಾರೆ ವ್ಯಾಪಾರಕ್ಕೆ ಅಂತಂದ್ಬಿಟ್ಟು. ಸೊ ಇಂಥವ್ರಿಗೆಲ್ಲ ಅನುಕೂಲ ಆಗಲಿ ಅಂತ. ಆಮೇಲೆ ರೈಲುಗಳು ಬರೋದು, ವಿಮಾನಗಳು ಬರೋದು, ಇವೆಲ್ಲ ನಿಮಗೆ 24x7 ನಡೀತಾನೆ ಇರುತ್ತೆ. ಹಾಗಾಗಿ ಬೆಂಗಳೂರಿನಂಥ ಮೆಟ್ರೋಪಾಲಿಟನ್ ಸಿಟಿಗೆ ಕನಿಷ್ಠ ರಾತ್ರಿ 2 ಗಂಟೆ ತನಕ ಹೋಟೆಲ್ ಉದ್ಯಮ ಇರಬೇಕು, ಜನರಿಗೆ ಅನುಕೂಲ ಆಗಬೇಕು. ಈ ಬೇಡಿಕೆ ತುಂಬ BJP ಗೌರ್ನಮೆಂಟ್ ಇದ್ದಾಗಲೂ ಕೇಳಿದರು. ಬಟ್ ಪೊಲೀಸರು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ 1 ಗಂಟೆ ತನಕ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಈ ಒಂದು ಬೇಡಿಕೆ ಮಧ್ಯರಾತ್ರಿ 2 ಗಂಟೆ ತನಕ ಪರ್ಮಿಷನ್ ಕೊಡಬೇಕು ಅನ್ನೋದು ಮೊದಲಿಂದನೂ ಇದೆ. ಬಟ್ ಪೊಲೀಸರು ಸೆಕ್ಯೂರಿಟಿ ಪರ್ಪಸ್ಗೋಸ್ಕರ ಪರ್ಮಿಷನ್ ಕೊಟ್ಟಿಲ್ಲ. ಈಗ ಇದು DK ಶಿವಕುಮಾರ್ ಅವರ ಬಳಿಗೆ ಹೋಗಿದೆ, ಅವರ ಅಂಗಳದಲ್ಲಿದೆ ಚೆಂಡು. ಏನು ತೀರ್ಮಾನ ತಗೋಬಹುದು? ಅರವಿಂದ್, ಬಹಳ ಪ್ರಮುಖವಾಗಿ ಹೋಟೆಲ್ ಅಸೋಸಿಯೇಷನ್ ಅವರು ಸರ್ಕಾರ ಕೈಗೊಂಡಿರುವಂತಹ ನಿರ್ಧಾರಗಳನ್ನೇ ಉಲ್ಲೇಖ ಮಾಡಿ ಈಗ ಸರ್ಕಾರಕ್ಕೆ ಮತ್ತೆ ಮನವಿಯನ್ನು ಮಾಡಿರುವಂಥದ್ದು. ಪ್ರಮುಖವಾಗಿ ಹೋಟೆಲ್ ಅಂಡ್ ಬಾರ್ ಅಸೋಸಿಯೇಷನ್ಗಳು ಏನಿದೆ, ಇವರು ಮುಖ್ಯವಾಗಿ ಮಾಡ್ತಾ ಇರುವಂಥದ್ದು ಅಬಕಾರಿ ಸುಂಕ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ನಮಗೆ ಸಮಸ್ಯೆಗಳಾಗ್ತಾ ಇದೆ, ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಲಾಭವನ್ನು ಪಡೆಯೋದಕ್ಕೆ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ನೀವು ಏರಿಕೆ ಮಾಡಿರುವಂಥ ಕಾರಣಕ್ಕಾಗಿಯೇ ಸದ್ಯ ನಮಗೆ ಈ ಹೋಟೆಲ್ಗಳು ಬಾರ್ ಅಂಡ್ ರೆಸ್ಟೋರೆಂಟ್ನ ಸಮಯಾವಧಿಯನ್ನು ವಿಸ್ತರಣೆ ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಅರವಿಂದ್, ಈ ಹಿಂದೆ ಕೂಡ ಮಾಡಿದ್ರು. ಈ ಹಿಂದೆ 1 ಗಂಟೆ ತನಕ ಅವಕಾಶವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ರು. ಅದಕ್ಕೂ ಕೂಡ ಒಂದಷ್ಟು ವಿರೋಧಗಳು ವ್ಯಕ್ತವಾಗಿತ್ತು. ಕಾರಣ ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಜಾಸ್ತಿ ಆಗ್ಬೋದು ಅನ್ನುವಂತಹ ಒಂದಷ್ಟು ಕಾರಣಗಳನ್ನು ಕೊಟ್ಟು ಪೊಲೀಸ್ ಇಲಾಖೆ 1 ಗಂಟೆ ತನಕ ಮ್ಯಾಕ್ಸಿಮಮ್ ಆದರೆ ಕೊಡಬಹುದು, ಅದಾದ ಮೇಲೆ ಕೊಡೋದಕ್ಕೆ ಆಗೋದಿಲ್ಲ ಅನ್ನುವಂಥ ಒಂದಷ್ಟು ಸಲಹೆಗಳನ್ನು ಸರ್ಕಾರಕ್ಕೆ ನೀಡಿದ್ರು. ಅದಾದ ಮೇಲೆ ಮತ್ತೆ ನಮಗೆ 2 ಗಂಟೆ ತನಕ ಅವಕಾಶವನ್ನು ಕೊಡಬೇಕು ಅಂತ ಅಂದರೆ 1 ಗಂಟೆ ಸಮಯಾವಕಾಶವನ್ನು ಎಕ್ಸ್ಟೆಂಡ್ ಮಾಡಿದ್ರೆ ನಮಗೆ ಅದು ಸಹಕಾರಿಯಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಮಾಡಿದರೆ. ಬಟ್ ಸರ್ಕಾರ ಇದನ್ನು ಯಾವ ರೀತಿ ಪರಿಗಣನೆಗೆ ತೆಗೆದುಕೊಂಡು ಅದನ್ನು ಪರಿಶೀಲನೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಈಗಾಗಲೇ DK ಶಿವಕುಮಾರ್ ಅವರಿಗೆ ಪತ್ರವನ್ನು ಬರೆಯೋದ್ರ ಮುಖಾಂತರವಾಗಿ ಹೋಮ್ ಮಿನಿಸ್ಟರ್ಗೂ ಬರೆದಿದ್ದಾರೆ, ಜೊತೆಗೆ ಪೊಲೀಸ್ ಕಮಿಷನರ್ಗೂ ಕೂಡ ಬರೆದಿದ್ದಾರೆ. ಇದ್ರ ಬಗ್ಗೆ ಸಮಗ್ರವಾದಂಥ ಪರಿಶೀಲನೆಯನ್ನು ಮಾಡಿ ಆದಷ್ಟು ಬೇಗ ಸಂಬಂಧಪಟ್ಟಂತ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಬಟ್ ಸರ್ಕಾರ ಯಾವ ರೀತಿ ಇದನ್ನ ಸ್ವೀಕಾರ ಮಾಡುತ್ತೆ ಅಥವಾ ನಿರ್ಧಾರಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ರಾಘು. ಸರ್ಕಾರಕ್ಕೊಂಥರ ಡಬಲ್ ಧಮಾಕ. ಒಂದು ವೇಳೆ 2 ಗಂಟೆ ತನಕ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ನಿಮಗೆ ಪರ್ಮಿಷನ್ ಕೊಟ್ಟರೆ ಡ್ರಿಂಕ್ ಆ್ಯಂಡ್ ಡ್ರೈವ್ನು ಹಾಗೆ ಹಿಡಿಬೋದಲ್ಲ, ಆಗ ಸರ್ಕಾರಕ್ಕೆ ಆದಾಯ ಜಾಸ್ತಿ ಬರುತ್ತಲ್ಲ. ಅದ್ರ ಬಗ್ಗೆ DCM ಯೋಚನೆ ಮಾಡ್ತಾರ ನೋಡೋಣ.